ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯನ್ನ ರಿಲೀಸ್ ಮಾಡಿದೆ. ಪ್ರಣಾಳಿಕೆಗಿಂತ ಹೆಚ್ಚು ಸುದ್ದಿ ಆಗ್ತಾ ಇರೋದು, ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರೋದು ಪ್ರಣಾಳಿಕೆಯ ಆ ಒಂದೇ ಒಂದು ಅಂಶ. ಅದೇ ಭಜರಂಗ ದಳ ನಿಷೇಧ ಮಾಡ್ತೀವಿ ಅಂತ ಕಾಂಗ್ರೆಸ್ ಘೋಷಣೆ ಮಾಡಿರೋದು. ಬರೀ ಭಜರಂಗ ದಳ ಅಷ್ಟೇ ಅಲ್ಲ, ಇಲ್ಲಿ ಪಿಎಫ್ಐ ಸೇರಿದಂತೆ ಅನೇಕ ಸಂಘಟನೆಗಳ ನಿಷೇಧದ ಭರವಸೆಯನ್ನ ನೀಡಲಾಗಿದೆ. ಆದರೆ ರಾಜ್ಯದಲ್ಲಿ ದೊಡ್ಡ ಹಲ್ಚಲ್ ಎಬ್ಬಿಸಿದೆ ಭಜರಂಗ ದಳ ನಿಷೇಧದ ಸುದ್ದಿ. ಕರ್ನಾಟಕ ಚುನಾವಣೆಗೆ ಕಾಂಗ್ರೆಸ್ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ. ಪ್ರಣಾಳಿಕೆಯಲ್ಲಿ 108 ಜನಪರ ಭರವಸೆಗಳನ್ನು ಕೊಟ್ಟಿದೆ. ಜೊತೆಗೆ ಭಜರಂಗದಳ ಹಾಗೂ ಪಿಎಫ್ಐ ನಿಷೇಧದ ಬಗ್ಗೆ ಉಲ್ಲೇಖಿಸಿದೆ. ಧರ್ಮ, ಜಾತಿ ಹೆಸರಿನಲ್ಲಿ ದ್ವೇಷ ಬಿತ್ತುವ ವ್ಯಕ್ತಿಗಳು ಮತ್ತು ಸಂಘಟನೆಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಕಾಂಗ್ರೆಸ್ ಹೇಳಿದೆ. ಅಲ್ಪಸಂಖ್ಯಾತ, ಬಹುಸಂಖ್ಯಾತ ಸಂವಿಧಾನ ವಿಧಿ ಉಲ್ಲಂಘಿಸುವ ಎಲ್ಲ ಸಂಘಟನೆಗಳನ್ನು ನಿಷೇಧಿಸುತ್ತೀವಿ ಎಂದಿದೆ. ಸರಿ, ಆದರೆ ನಿಷೇಧಿತ ಪಿಎಫ್ಐ ಜೊತೆಗೆ ಭಜರಂಗದಳ ಹೋಲಿಸಿರೋದು ವಿವಾದ ಎಬ್ಬಿಸಿದೆ. ಶಾಂತಿಯನ್ನ ಕದಡುವಂತ ಯಾವುದೇ ಸಂಸ್ಥೆ ಅದನ್ನ ನಾವು ನಿಯಂತ್ರಣ ಮಾಡ್ತೇವೆ ಅಂತ ಹೇಳಿದ್ದೇವೆ. ನಮಗೆ ಬಹಳ ಈಗ ಪ್ರಣಾಳಿಕೆಯನ್ನೇ ನಾವು ಹೇಳಿದ್ವಿ, ಕರ್ನಾಟಕ ಶಾಂತಿಯ ತೋಟ ಆಗಬೇಕು ಅಂತೇಳಿ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು. ಅದಕ್ಕೋಸ್ಕರ ನಾವು ಎಲ್ಲ ಕ್ರಮಗಳ ಭಜರಂಗ ದಳ ಬ್ಯಾನ್ ಮಾಡ್ತೀವಿ ಅಂತಿರೋ ಕಾಂಗ್ರೆಸ್ ಭರವಸೆ ರಾಷ್ಟ್ರವ್ಯಾಪಿ ಚರ್ಚೆ ಆಗ್ತಿದೆ. ಇದಕ್ಕೆ ಕಾರಣ ಭಜರಂಗ ದಳದ ನಿಷೇಧದ ಗ್ಯಾರಂಟಿಗೆ ಮೋದಿ ರಿಯಾಕ್ಷನ್. ರಾಮ ಮಂದಿರ ನಿರ್ಮಾಣಕ್ಕೆ ಅಡ್ಡಗಾಲಿಟ್ಟವರು ಈಗ ಹನುಮನ ವಿರುದ್ಧ ಸಮರ ಸಾರಿದ್ದಾರೆ ಅನ್ನೋ ಮೋದಿ ಮಾತು ಕೇಸರಿ ಕಲಿಗಳಿಗೆ ದೊಡ್ಡ ಶಕ್ತಿ ತಂದುಕೊಡ್ತು. जब मैं आज हनुमान जी की पवित्र भूमि को प्रणाम करने के लिए आया हूं, उसी समय कांग्रेस पार्टी ने अपने मैनिफेस्टो में बजरंग बली को ताले में बंद करने का निर्णय किया है. पहले प्रभु श्री राम को ताले में बंद किया और अब जय बजरंग बली बोलने वालों को ताले में बंद करने का संकल्प लिया है. कांग्रेस का इतिहास आतंक और आतंकवादियों के तुष्टीकरण का है. जब दिल्ली में बाटला हाउस एनकाउंटर हुआ तो कांग्रेस की सबसे बड़ी नेता की आंखों में आतंकियों के मर जाने की खबर सुनकर आंसू आ गए थे. जब सर्जिकल स्ट्राइक हुए, जब एयर स्ट्राइक हुई, तो कांग्रेस ने देश की सेनाओं के सामर्थ्य पर ही सवाल खड़ा कर दिया. ಭಜರಂಗ ದಳ ನಿಷೇಧ ಮಾಡ್ತೀವಿ ಎಂದಿರೋ ಕಾಂಗ್ರೆಸ್ ವಿರುದ್ಧ ಹಿಂದೂ ಸಂಘಟನೆಗಳು, ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ತಾಕತ್ತಿದ್ರೆ ಭಜರಂಗ ದಳವನ್ನ ಬ್ಯಾನ್ ಮಾಡಿ ಅಂತ ಅಮಿತ್ ಶಾ, ಬೊಮ್ಮಾಯಿ ಸೇರಿ ದಿಗ್ಗಜರು ಸಿಡಿದೆದ್ದಿದ್ದಾರೆ. पीएफआई पर बैन लगाना चाहिए या नहीं लगाना चाहिए? जोर से बोलिए, लगाना चाहिए या नहीं लगाना चाहिए? जोर अगली. अगर कांग्रेस पार्टी आई, ये सिद्धरामैया जी जीते तो पीएफआई पर से बैन हटा लेंगे. मेरी बात याद रखना. ಮೊದಲನೇದಾಗಿ ಕಾಂಗ್ರೆಸ್ ಆರಿಸಿ ಬರೋದಿಲ್ಲ, ಬಜರಂಗ ದಳ ಮಾಡೋ ಪ್ರಶ್ನೆನೇ ಇಲ್ಲ. ಇದು ಅವರ ನೀತಿ ತೋರಿಸ್ತದೆ. ಪಿಎಫ್ಐ ಈ ದೇಶದ ವಿರುದ್ಧ ಚಟುವಟಿಕೆ ಮಾಡಿದೆ, ಭಯೋತ್ಪಾದನೆ ಮಾಡಿದೆ, ಸಾಕಷ್ಟು ಕೇಸುಗಳು ಅವ್ರ ಮೇಲಿದ್ದಾವೆ. ಬ್ಯಾನ್ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ, ಕೇಂದ್ರ ಸರ್ಕಾರಕ್ಕಿದೆ. ಹೀಗಾಗಿ ಜನರನ್ನ ದಾರಿ ತಪ್ಪಿಸುವ ಒಂದು ಕೆಲಸ ಈ ಪ್ರಣಾಳಿಕೆ ಆಗಿದೆ ಅಷ್ಟೇ. ಇವತ್ತಿನ ಪ್ರಣಾಳಿಕೆಯಲ್ಲಿ ಅವರ ಮನಸ್ಸಲ್ಲಿ ಏನಿದೆ ಅನ್ನೋದು ಅರ್ಥ ಆಗಿದೆ, ಅವರ ಹೃದಯದಲ್ಲಿ ಏನಿದೆ ಅಂತ ಅರ್ಥ ಆಗಿದೆ, ಅವರ ಸರ್ಕಾರ ಬಂದ್ರೆ ಏನು ಮಾಡುವವರಿದ್ದಾರೆ ಅಂತ ಅರ್ಥ ಆಗಿದೆ. ಇದನ್ನು ನಾವು ಖಂಡಿತವಾಗಿ ವಿರೋಧ ಮಾಡ್ತೀವಿ. ಮತ್ತು ಬಜರಂಗದಳ ಜೊತೆ ನಾನು ಬಜರಂಗದಳ, ನನ್ನನ್ನು ನೀವು ಅರೆಸ್ಟ್ ಮಾಡಿ, ನಾನು ಬಜರಂಗದಳ ಕಾರ್ಯಕರ್ತೆ, ಅದು ಯಾವ ತಾಕತ್ತು ಬರುತ್ತೆ ನಾನು ನೋಡ್ತೀನಿ. ಅದಕ್ಕಾಗಿ ಬಜರಂಗದಳ ಜೊತೆ ಭಾರತೀಯ ಜನತಾ ಪಾರ್ಟಿ ನಿಲ್ಲುತ್ತೆ, ಭಾರತೀಯ ಜನತಾ ಪಾರ್ಟಿ ಇದೆ. ಇವತ್ತು ಪ್ರಣಾಳಿಕೆಯಲ್ಲಿ ಬಜರಂಗ ದಳವನ್ನು ನಿಷೇಧ ಮಾಡುವಂತ ಒಂದು ಘೋಷಣೆ ಮಾಡುವುದರ ಮುಖಾಂತರ ಇವತ್ತು ಕಾಂಗ್ರೆಸ್ನ ಇವತ್ತು ಬಹಿರಂಗವಾಗಿದೆ ರಾಷ್ಟ್ರ ವಿರೋಧಿ ನಿಲುವು, ಹಿಂದೂ ವಿರೋಧಿ ನಿಲುವು ಈ ಘೋಷಣೆ ಮಾಡುವುದರ ಮುಖಾಂತರ ಬಹಿರಂಗವಾಗಿದೆ. ಕರ್ನಾಟಕದ ಹಿಂದೂಗಳು ಇದನ್ನು ಅರಿತುಕೊಳ್ಳಬೇಕು. ಕಾಂಗ್ರೆಸ್ ಒಂದು ಹಿಂದೂ ವಿರೋಧಿ ಸರ್ಕಾರ, ರಾಷ್ಟ್ರ ವಿರೋಧಿ ಸರ್ಕಾರ. ಪಿಎಫ್ಐ ದೇಶದ್ರೋಹಿ ಸಂಘಟನೆ, ಭಯೋತ್ಪಾದಕ ಸಂಘಟನೆ. ಕೇಂದ್ರ ಸರ್ಕಾರ ಇವತ್ತು ಬ್ಯಾನ್ ಮಾಡಿದೆ. ನಿಮಗೇನಾದ್ರೂ ಬುದ್ಧಿ ಇದೆಯಾ? ಇಂಥ ದೇಶದ್ರೋಹಿ ಭಯೋತ್ಪಾದಕ ಸಂಘಟನೆಯ ಜೊತೆಗೆ ನೀವು ಬಜರಂಗ ದಳವನ್ನು ಹೋಲಿಸ್ತೀರಾ? ಬಜರಂಗ ದಳವನ್ನು ಬ್ಯಾನ್ ಮಾಡಿದ್ದೀರಾ? ನಿಮ್ಗೆ ತಾಕತ್ತಿದ್ದರೆ ಬಜರಂಗ ದಳ ಬ್ಯಾನ್ ಮಾಡಿ. ನೀವು
ಭಜರಂಗದಳ ನಿಷೇಧಿಸುವ ಕಾಂಗ್ರೆಸ್ ನಿಲುವನ್ನ ಖಂಡಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಭಜರಂಗಿ ಅಭಿಯಾನ ಶುರು ಮಾಡಲಾಗಿದೆ. ಬಿಎಲ್ ಸಂತೋಷ್, ಕಟೀಲ್, ಪ್ರತಾಪ್ ಸಿಂಹ, ತೇಜಸ್ವಿ ಸೂರ್ಯ ಪ್ರೊಫೈಲ್ ಪಿಕ್ಚರ್ ಅನ್ನ ಬದಲಿಸುವ ಮೂಲಕ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಉಡುಪಿಯಲ್ಲಿ ಭಜರಂಗದಳ ಕಾರ್ಯಕರ್ತರು ಕಾಂಗ್ರೆಸ್ ಪ್ರಣಾಳಿಕೆ ಸುಟ್ಟು ಆಕ್ರೋಶ ಹೊರಹಾಕಿದರು. ಇನ್ನು ಬಜರಂಗ ದಳವನ್ನ ಯಾಕೆ ನಿಷೇಧ ಮಾಡಬೇಕು ಅಂತ ಅನ್ಕೊಂಡಿದೆ ಕಾಂಗ್ರೆಸ್, ಬಿಜೆಪಿ ಯಾಕೆ ಇದನ್ನ ವಿರೋಧಿಸ್ತಿದೆ ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಜರಂಗ ದಳ ಈ ಸಂಘಟನೆಗಿರುವ ಬಲಾಬಲ ಏನು? 25 ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರ ಬಲ ಬೆಂಬಲ ಸಂಘಟನೆಗೆ ಇದೆ ಅನ್ನೋ ಲೆಕ್ಕ ಇದೆ. ಇನ್ನು ಸಂಘಟನೆಯವರೇ ಹೇಳ್ತಾ ಇರೋ ರೀತಿಯಲ್ಲಿ 60,000ಕ್ಕೂ ಅಧಿಕ ಹಳ್ಳಿಗಳಲ್ಲಿ ಸಂಘಟನೆ ತನ್ನ ಬಲವನ್ನ ಹೆಚ್ಚಿಸಿಕೊಂಡಿದೆ. ಹಾಗೆ ಅಲ್ಲಿಗೆ ಸಂಬಂಧಪಟ್ಟ ಅಂದ್ರೆ ಆಯಾ ಹಳ್ಳಿಗಳಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಲ್ಲೂ ಕೂಡ ಕೈ ಜೋಡಿಸಿದೆ ಅಂತ ಹೇಳಿ. ಇನ್ನು ಬಜರಂಗ ದಳದ ವಿರುದ್ಧವಾಗಿರೋ ಆರೋಪಗಳೇನು? ಪ್ರಮುಖವಾಗಿ ಇಲ್ಲಿ ಆರೋಪದ ಪಟ್ಟಿಯಲ್ಲಿ ಮೇಲ್ನೋಟಕ್ಕೇನೆ ಕಂಡು ಬರೋದು, ಹಾಗೆ ಬಹಳ ಸ್ಪಷ್ಟವಾಗಿ ಕಂಡು ಬರೋದು 2008ರಲ್ಲಿ ಆದ ಮಂಗಳೂರು ಚರ್ಚ್ ದಾಳಿ. ಇದಾದ ನಂತರದಲ್ಲಿ ಬೇರೆ ಬೇರೆ ಪ್ರಕರಣಗಳಲ್ಲಿ ನೈತಿಕ ಪೊಲೀಸ್ ಗಿರಿಯನ್ನ ಪ್ರದರ್ಶಿಸುತ್ತಾರೆ ಬಜರಂಗ ದಳದ ಸದಸ್ಯರು ಅನ್ನೋ ಆರೋಪ ಬೇರೆ ಬೇರೆ ಪ್ರಕರಣದಲ್ಲಿ ಪದೇ ಪದೇ ಕೇಳೋಕ್ ಸಿಕ್ಕಿದೆ. ಇನ್ನು ಮತಾಂತರ ತಡೆಗಾಗಿ ಹಲ್ಲೆಗಳನ್ನ ನಡೆಸಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಜರಂಗ ದಳ ಕಾರ್ಯಕರ್ತರ ಮೇಲೆ ಕೇಸ್ಗಳು ಕೂಡ ದಾಖಲಾಗಿದೆ. ಇದರ ಜೊತೆಗೆ ಗೋರಕ್ಷಣೆ ಹೆಸರಲ್ಲಿ ದಾಳಿ ಮಾಡಿದ್ದಾರೆ, ಕೆಲವೊಂದು ಕಡೆ ಅಮಾಯಕರ ಮೇಲೂ ಕೂಡ ದಾಳಿ ಮಾಡಿದ್ದಾರೆ ಅನ್ನೋ ಆರೋಪ ಹೊರಿಸಿ ಕಂಪ್ಲೇಂಟ್ ಅನ್ನ ಕೂಡ ನೀಡಲಾಗಿದೆ. ಈ ಕಾರಣಕ್ಕೋಸ್ಕರ ಬಜರಂಗ ದಳವನ್ನ ನಿಷೇಧ ಮಾಡಬೇಕು ಅನ್ನೋ ಲೆಕ್ಕಾಚಾರ ನಡೀತಿದ್ಯಾ ಕಾಂಗ್ರೆಸ್ನಲ್ಲಿ ಅನ್ನೋದು ಸತ್ಯಕ್ಕೆ ಕಂಡು ಬರ್ತಿರುವ ದೃಶ್ಯ. ಆದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಕೇವಲ ಬಜರಂಗ ದಳ ಮಾತ್ರವಲ್ಲ, ಈ ಸಮಾಜದ ಸ್ವಾಸ್ಥ್ಯವನ್ನ ಕದಡುವ ಸಂಘಟನೆಗಳು ಅಂತ ಹೇಳಿ ಪ್ರಣಾಳಿಕೆಯನ್ನ ಇನ್ಕ್ಲೂಡ್ ಮಾಡ್ಕೊಂಡಿದೆಯಾದ್ರೂ ಕೂಡ ಕಾಂಗ್ರೆಸ್ ಸದ್ಯಕ್ಕೆ ಬಜರಂಗ ದಳವನ್ನ ಪಿಎಫ್ಐ ಜೊತೆಯಲ್ಲಿ ಕಂಪೇರ್ ಮಾಡಿರೋದು ಒಂದು ಆಕ್ರೋಶಕ್ಕೆ ಜೊತೆಗೆ ವಿವಾದಕ್ಕೆ ಕಾರಣವಾಗಿದೆ. ಇನ್ನು ಬಜರಂಗ ದಳ ನಿಷೇಧವನ್ನ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೇ ಹಾಕಿ ವಿವಾದವನ್ನ ಮೈ ಮೇಲೆ ಎಳ್ಕೊಂಡಿದೆ ನಿಜ. ಆದ್ರೆ ಅದೇ ಪ್ರಣಾಳಿಕೆಯಲ್ಲಿ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತರುವ ಭರವಸೆಯನ್ನ ಕೂಡ ಕೊಟ್ಟಿದೆ. ಹಾಗೆ ಡಬಲ್ ಎಂಜಿನ್ ಸರ್ಕಾರಕ್ಕೂ ಟಕ್ಕರ್ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ. ಪ್ರಣಾಳಿಕೆಯ ಪ್ರಮುಖ ಅಂಶಗಳು ಯಾವ್ಯಾವುದು ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ SC ST ನಾವು ಗಮನಿಸ್ತಾ ಇದ್ವಿ. ಇಲ್ಲಿ ಡಬಲ್ ಎಂಜಿನ್ ಸರ್ಕಾರಕ್ಕೆ ಟಕ್ಕರ್ ನೀಡುವ ದೃಷ್ಟಿಯಲ್ಲಿ SC ST ಕುಟುಂಬಕ್ಕೆಲ್ಲ ಮನೆಯನ್ನ ನಿರ್ಮಾಣ ಮಾಡ್ಕೊಡ್ತೀವಿ ಅನ್ನೋ ಭರವಸೆಯನ್ನ ಪ್ರಣಾಳಿಕೆಯಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದೆ ಕಾಂಗ್ರೆಸ್ ಪಕ್ಷ. ಇಷ್ಟಕ್ಕೆ ನಿಲ್ಲಿಲ್ಲ, ಮುಂದುವರೆದ ಭಾಗವಾಗಿ ಮೀಸಲಾತಿ 50% ನಿಂದ 75%ಗೆ ಏರಿಕೆ ಮಾಡ್ತೀವಿ ಅನ್ನೋ ಅಂಶವನ್ನ ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಇನ್ಕ್ಲೂಡ್ ಮಾಡಿದೆ ಕಾಂಗ್ರೆಸ್ ಪಕ್ಷ. ಇನ್ನು ಕೃಷಿ APMC ಕಾಯ್ದೆ ಹಾಗೆ NEPಯನ್ನ ರದ್ದು ಮಾಡ್ತೀವಿ. ಬಹಳ ಆಕ್ರೋಶಕ್ಕೆ ಕಾರಣವಾಗಿತ್ತು ಈ ಕೃಷಿಯ 3 ಫಾರ್ಮ್ ಬಿಲ್ ಅಥವಾ ಲಾಗಳು. ಇದನ್ನ ಹಾಗೆ APMC ಕಾಯ್ದೆ NEPಯನ್ನ ರದ್ದು ಮಾಡ್ತೀವಿ. NEP ಅಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ, ಇದನ್ನ ರದ್ದು ಮಾಡ್ತೀವಿ. ಇದರ ಜೊತೆಗೆ SC ST ಸ್ಕಾಲರ್ಶಿಪ್ ಮಂಜೂರು ಮಾಡ್ತೀವಿ ಅಂತ ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಹೇಳೋ ಮೂಲಕ ಈ ಡಬಲ್ ಎಂಜಿನ್ ಸರ್ಕಾರದ ಒಂದಷ್ಟು ಯೋಜನೆಗಳಿಗೆ ಟಕ್ಕರ್ ಕೊಡೋ ಪ್ರಯತ್ನ ಆಗಿದೆ. ಇದರ ಜೊತೆಗೆ ಸ್ವಾಮಿನಾಥನ್ ವರದಿ ಹಾಗೆ MSPಗೆ ಸಂಬಂಧಪಟ್ಟಂತೆ ಸ್ವಾಮಿನಾಥನ್ ವರದಿಯನ್ನ ಜಾರಿಗೆ ತರ್ತೀವಿ, ರೈತರಿಗೆ ಆ ಮೂಲಕ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳಿ ತನ್ನ ಪ್ರಣಾಳಿಕೆಯಲ್ಲಿ ತಿಳಿಸಿದೆ ಕಾಂಗ್ರೆಸ್ ಪಕ್ಷ. ಇದಿಷ್ಟು ಮಾತ್ರವಲ್ಲ, ಒಂದಷ್ಟು ಸೋಷಿಯಲ್ ಸ್ಕೀಮ್ಗಳನ್ನ ಕೂಡ ಜಾರಿಗೆ ತರೋದು, ಜೊತೆಗೆ ಏನು ಆಂಟಿ ಹಿಂದೂ ಅಥವಾ ಹಿಂದೂ ವಿರೋಧಿ ಅಂತ ಹೇಳಿ ಹಣೆಪಟ್ಟಿ ಕಟ್ಟಲಾಗ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕಾಶ್ಮೀರಿ ಪಂಡಿತರ ಕಲ್ಯಾಣಕ್ಕೆ 15 ಕೋಟಿಯನ್ನ ಮಂಜೂರು ಮಾಡ್ತೀವಿ ಅಂತ ಹೇಳೋ ಮೂಲಕ ಸಾಫ್ಟ್ ಹಿಂದುತ್ವವನ್ನ ಪ್ರದರ್ಶನ ಮಾಡಿದೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯ ಮೂಲಕ. ಇನ್ನು ಅರ್ಚಕರಿಗೆ 5,000 ರೂಪಾಯಿ ಗೌರವ ಧನವನ್ನ ನೀಡ್ತೀವಿ ಅಂತ ಕೂಡ, ಇನ್ ಕೇಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ರೆ ಗೌರವಧನ ನೀಡ್ತೀವಿ ಅಂತ ಕೂಡ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಬರೆದುಕೊಂಡಿದೆ. ಇನ್ನು ನಾರಾಯಣಗುರು ನಿಗಮಕ್ಕೆ 2,500 ಕೋಟಿ ರೂಪಾಯಿ ನೀಡೋದಾಗಿಯೂ ಕೂಡ ಪ್ರಣಾಳಿಕೆಯಲ್ಲಿ ತಿಳಿಸಲಾಗಿದೆ. ಮುಂದುವರೆದ ಭಾಗವಾಗಿ ಕಾಶಿ, ಮಥುರಾ ಹಾಗೆ ಮಾನಸ ಯಾತ್ರೆಗೆ ಆ ಯಾತ್ರೆಯನ್ನ ಕೈಗೊಳ್ಳುವವರಿಗೆ ಸಬ್ಸಿಡಿ ನೀಡಲಾಗ್ತಾ ಇದೆ, ಅದನ್ನ ಹೆಚ್ಚಳ ಮಾಡ್ತೀವಿ ಅಂತ ಕೂಡ ತನ್ನ ಪ್ರಣಾಳಿಕೆ ಮೂಲಕ ಭರವಸೆಯನ್ನ ನೀಡಿದೆ ಕಾಂಗ್ರೆಸ್. ಇನ್ನು 2 ವರ್ಷಕ್ಕೊಮ್ಮೆ ಹಿರಿಯರಿಗೆ ಪ್ರವಾಸಕ್ಕೆ ನಾವು ಹಣಕಾಸಿನ ಸಹಾಯವನ್ನ ಮಾಡ್ತೀವಿ ಅನ್ನೋ ಮೂಲಕ ಒಂದ್ ರೀತಿಯಲ್ಲಿ ನಾವು ಹಿಂದೂ ಪರವಾಗಿಯೂ ಇದ್ದೀವಿ, ಈ ಯಾತ್ರೆಗೆ ಅನುಕೂಲ ಮಾಡ್ಕೊಡೋದು, ಅರ್ಚಕರಿಗೆ ದುಡ್ಡು ಕೊಡೋದು, ಈ ರೀತಿ ಮಾಡೋ ಮೂಲಕ ಸಾಫ್ಟ್ ಹಿಂದುತ್ವದ ಕಾರ್ಡ್ ಅನ್ನ ಕೂಡ ತನ್ನ ಪ್ರಣಾಳಿಕೆ ಮೂಲಕ ಪ್ಲೇ ಮಾಡಿದೆ ಕಾಂಗ್ರೆಸ್. ಇಷ್ಟು ಮಾತ್ರ ಅಲ್ಲ, ಅಲ್ಪಸಂಖ್ಯಾತರು ಕಾಂಗ್ರೆಸ್ನ ವೋಟ್ ಬ್ಯಾಂಕ್, ಇದನ್ನ ಭದ್ರಗೊಳಿಸಿಕೊಳ್ಳುವ ಸಲುವಾಗಿ ಏನೀಗ ಬಿಜೆಪಿ ರಾಜ್ಯ ಸರ್ಕಾರ ಬ್ಯಾನ್ ಮಾಡಿದೆ ಅಥವಾ ನಿಷೇಧಿಸದೆ ತೆಗೆದು ಹಾಕಿದೆ ಆ 4% ರಿಸರ್ವೇಶನ್, ಅದನ್ನ ಮತ್ತೆ ಮರುಸ್ಥಾಪಿಸ್ತೀವಿ ಅಂತ ಹೇಳಿ ಈಗ ಆಲ್ರೆಡಿ ಕಾಂಗ್ರೆಸ್ ನಾಯಕರು ಹೇಳಿದ್ರು. ಈಗ ಅದನ್ನ ತನ್ನ ಪ್ರಣಾಳಿಕೆಯಲ್ಲೂ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಲಾಗಿದೆ. ಆ ಮೂಲಕ ಹಿಂದುತ್ವ ಜೊತೆಗೆ ಅಲ್ಪಸಂಖ್ಯಾತರ ವೋಟ್ ಮೇಲೂ ಕೂಡ ಕಣ್ಣಿಟ್ಟು ಪ್ರಣಾಳಿಕೆ ರೆಡಿ ಮಾಡಲಾಗಿದೆ.
ಇನ್ನು ಮತ್ತೊಂದಷ್ಟು ಯೋಜನೆಗಳು ಮಧ್ಯಮ ಹಾಗೆ ಶ್ರಮಿಕ ವರ್ಗವನ್ನ ಗಮನದಲ್ಲಿಟ್ಕೊಂಡು ಆಟೋ ಟ್ಯಾಕ್ಸಿ ಚಾಲಕರ ಮಂಡಳಿಯನ್ನ ಸ್ಥಾಪನೆ ಮಾಡ್ತೀವಿ. ಆ ಮೂಲಕ ಆ ಒಂದು ವಲಯದ ಅಭಿವೃದ್ಧಿಗೆ ಪೂರಕವಾದ ಯೋಜನೆಗಳನ್ನ ಜಾರಿಗೆ ತರ್ತೀವಿ. 11,200 ಟ್ಯಾಕ್ಸಿ ಚಾಲಕರಿಗೆ ಸಹಾಯಧನವನ್ನ ನೀಡ್ತೀವಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅಂತ ತಿಳಿಸಲಾಗಿದೆ. ಇನ್ನು ಪೌರ ಕಾರ್ಮಿಕರ ಸೇವೆಯನ್ನ ಖಾಯಂಗೊಳಿಸ್ತೀವಿ ಅಂತ ಕೂಡ ಪ್ರಣಾಳಿಕೆಯಲ್ಲಿ ತಿಳಿಸಿದೆ ಕಾಂಗ್ರೆಸ್. ಇನ್ನು ಬೀದಿ ಬದಿ ವ್ಯಾಪಾರಿಗಳಿಗೆ 20,000 ನೆರವನ್ನ ಕಾಂಗ್ರೆಸ್ ಸರ್ಕಾರ ನೀಡುತ್ತೆ ಇನ್ ಕೇಸ್ ಸರ್ಕಾರ ರಚನೆ ಆದ್ರೆ ಅಂತ ಕೂಡ ತಿಳಿಸಲಾಗಿದೆ. ಇನ್ನು ಅಂಗನವಾಡಿ ಸಿಬ್ಬಂದಿಯ ವೇತನವನ್ನ ಹೆಚ್ಚಳ ಮಾಡಲಾಗುತ್ತೆ 10,000 ರೂಪಾಯಿಗಳ ಮಟ್ಟಿಗೆ. ಪ್ರಿಯಾಂಕಾ ವಾದ್ರಾ ಅವರು ಕೂಡ ಪ್ರಚಾರದ ಸಂದರ್ಭದಲ್ಲಿ ಇದನ್ನ ಪ್ರಸ್ತಾಪ ಮಾಡಿದ್ರು. ಹಾಗೆ ಘೋಷಣೆಗಳ ಸಂದರ್ಭದಲ್ಲೂ ಕೂಡ ಅಂಗನವಾಡಿ ಕಾರ್ಯಕರ್ತೆಯರ ವೇತನ ಹೆಚ್ಚಳದ ಬಗ್ಗೆ ಘೋಷಣೆ ಮಾಡಲಾಗಿತ್ತು. ಅದನ್ನ ಈಗ ಪ್ರಣಾಳಿಕೆಯಲ್ಲೂ ಇನ್ಕ್ಲೂಡ್ ಮಾಡಿಕೊಳ್ಳಲಾಗಿದೆ. ಆಶಾ ಕಾರ್ಯಕರ್ತೆಯರ ವೇತನವನ್ನ 8,000 ರೂಪಾಯಿ ಹೆಚ್ಚಳ ಮಾಡೋದಾಗಿ ಕೂಡ ಪ್ರಣಾಳಿಕೆಯಲ್ಲಿ ತಿಳಿಸಲಾಗಿದೆ. ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಸಂಗತಿ ಅಂದ್ರೆ ಬಿಸಿಯೂಟ ಸಿಬ್ಬಂದಿ ವೇತನ ಕೂಡ ಹೆಚ್ಚಳ ಮಾಡೋ ಭರವಸೆ. ಇಷ್ಟು ಏನು ಮಧ್ಯಮ ಹಾಗೆ ಶ್ರಮಿಕ ವರ್ಗ ಬಹುತೇಕರು ಇದರಲ್ಲಿ ಕಳೆದ ಕೆಲವೇ ತಿಂಗಳ ಹಿಂದಿನಿಂದ ನಾವು ಗಮನಿಸಿದಾಗ ಸರ್ಕಾರದ ವಿರುದ್ಧವಾಗಿ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ಆಡಳಿತ ವಿರೋಧಿ ಅಲೆ ಏನಿದೆ ಸರ್ಕಾರದ ವಿರುದ್ಧವಾಗಿ ಅದನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವ ಪ್ರಯತ್ನವನ್ನ ಈ ಒಂದು ಯೋಜನೆಗಳ ಭರವಸೆಯ ಮೂಲಕ ಕಾಂಗ್ರೆಸ್ ಮಾಡ್ತಾ ಇದೆ. ಕೇವಲ ಇಷ್ಟಕ್ಕೆ ನಿಲ್ಲಿಲ್ಲ, ಕೃಷಿ ಒಂದು ವಲಯವನ್ನ ಕೂಡ ಗಮನದಲ್ಲಿಟ್ಕೊಂಡು ನೀರಾವರಿ ಯೋಜನೆಗೆ 1.5 ಲಕ್ಷ ಕೋಟಿಯನ್ನ ಮೀಸಲಿಡೋದಾಗಿ ಕಾಂಗ್ರೆಸ್ ತನ್ನ ಭರವಸೆಗಳ ಪಟ್ಟಿಯಲ್ಲಿ ಘೋಷಿಸಿದೆ. ಮೇಕೆದಾಟು ಹಾಗೆ ಮಹದಾಯಿ ಬಹಳ ವಿಳಂಬ ಆಗ್ತಾ ಇದೆ, ಸರ್ಕಾರಕ್ಕೆ ಅದ್ರ ಬಗ್ಗೆ ಸರಿಯಾದ ಕಾಳಜಿ ಇಲ್ಲ ಅಂತ ಹೇಳಿ ಪಾದಯಾತ್ರೆಯನ್ನ ಕೂಡ ನಡೆಸಿದ್ರು ಡಿ ಕೆ ಶಿವಕುಮಾರ್. ಮಹದಾಯಿ ಮೇಕೆದಾಟು ಯೋಜನೆಗೆ 12,000 ಕೋಟಿಯನ್ನ ಮೀಸಲಿಡೋದಾಗಿ ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಬರೆದುಕೊಂಡಿದೆ ಕಾಂಗ್ರೆಸ್. ಇನ್ನು ಹಸು ಎಮ್ಮೆ ಖರೀದಿಗೆ 3 ಲಕ್ಷ ರೂಪಾಯಿಯಷ್ಟು 0% ಬಡ್ಡಿಯಲ್ಲಿ ಸಾಲವನ್ನ ನೀಡೋದಾಗಿ ಕೂಡ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ರೆ ಮಾಡ್ತೀವಿ ಅಂತ ಹೇಳಿದೆ. ಇಷ್ಟು ಕೃಷಿ ವಲಯಕ್ಕೆ ಸಂಬಂಧಪಟ್ಟಂತಾದ್ರೆ ಇನ್ನು ಹೈನುಗಾರಿಕೆ ಮಾಡೋರಿಗೆ ಹಾಲಿಗೆ 5 ರಿಂದ 7 ರೂಪಾಯಿ ಪ್ರೋತ್ಸಾಹ ಧನವನ್ನ ನೀಡ್ತೀವಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಅಂತ ಕೂಡ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಬರೆದುಕೊಂಡಿದೆ. ಇನ್ನು ಕುರಿ ಸಾಕಾಣೆಗೆ 1,000 ಕೋಟಿಯನ್ನ ಮೀಸಲಿಡೋದಾಗಿಯೂ ಕೂಡ ಕಾಂಗ್ರೆಸ್ ಹೇಳ್ಕೊಂಡಿದೆ. ಇದಿಷ್ಟು ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋನ ಹೈಲೈಟ್ಸ್ ಆದ್ರೆ ಇತ್ತ ಡಬಲ್ ಇಂಜಿನ್ಗೆ ಕಾಂಗ್ರೆಸ್ ಟಕ್ಕರ್ ಕೊಟ್ಟು